ಹಲೋ, ಬರ್ರಿ ಇವತ್ತು ಬೆಂಡೆಕಾಯಿ ಫ್ರೈ ಮಾಡೋಣಂತ. ಈ ಬೆಂಡೆಕಾಯಿ ಎಷ್ಟು ಕೆ ಜಿ ಐತೆ ಗೊತ್ತನ್ರಿ? 15 kg ಆಫ್ ಬೆಂಡೆಕಾಯಿ ಫ್ರೈ ಮಾಡತ್ತೀವಿ ಇವತ್ತು ನಾವು. ನಮ್ಮ ಪಿ ಜಿ ಆಂಟಿಗೆ ಹೆಲ್ಪ್ ಮಾಡೋಣ ಸ್ವಲ್ಪ ಅಂತಂದು ಅವ್ರು ಆನಿಯನ್ ಕಟ್ ಮಾಡತ್ತಿದ್ರು. ಅಷ್ಟಾಗ ನಾವು ಎಣ್ಣೆ ಹಾಕಿ ಬೆಂಡೆ ಫ್ರೈ ಮಾಡತ್ತಿದ್ವಿ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಆದಮೇಲೆ ನಾವು ಟೆರೆಸ್ಸಿಗೆ ಬಂದು ನಾನು ಸುಷ್ಮಿತಾ ಅವರು ಇವತ್ತು ಪಾಸ್ತಾ ಮಾಡೋಕೆ ರೆಡಿ ಮಾಡ್ಕೊತಿದ್ವಿ ಇಲ್ಲಿ. ನೋಡಿರಿ, ಕುಕ್ಕರ್ನಾಗ ಎಣ್ಣೆ ಹಾಕಿದ್ವಿ. ಎಣ್ಣೆ ಹಾಕಿ ಎಣ್ಣೆ ಹಿಂಗೆ ಬಿಸಿ ಆಗ್ಬೇಕ್ರಿ. ಫುಲ್ ಅಂದ್ರೆ ಫುಲ್ ಬಿಸಿ ಆಗ್ಬೇಕು. ಬರೀ ಏನೂ ಐಟಮ್ಸ್ ಹಾಕ್ಬಾರ್ದು, ಡೈರೆಕ್ಟ್ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕ್ಬೇಕು. ಯಾಕಂದ್ರೆ ನೀವು ಪಿ ಜಿನಾಗ ಅದರಿ, ಅದು ನೆನಪನ್ನ ಇಟ್ಕೋಬೇಕು. ಉಳ್ಳಾಗಡ್ಡಿ ನೋಡಿರಿ ದಪ್ಪಂಗೆ ಕಟ್ ಮಾಡಿಬಿಟ್ಟಾರೆ. ಆಮೇಲೆ ಚಮಚೆ ತೊಗೊಂಡು ಅಲ್ಲೇ ಗುದ್ದಾಡಿ ಸಣ್ಣಗೆ ಮಾಡತ್ತಾರೆ. ಸೊ ಬರ್ರಿ, ಅಷ್ಟಾಗ ನಿಮಗೆ ನಮ್ಮ ಪಿ ಜಿ ಟೆರೆಸ್ ಹೆಂಗೆ ಕಾಣತ್ತಂತ ತೋರಿಸ್ತೀನಿ. ನೋಡ್ರಿ ವ್ಯೂ ಎಷ್ಟು ಚಂದ ಕಾಣತೈತಿ. ಇಲ್ಲಿ ನೋಡ್ರಿ, L&T ಅನ್ನೋ ಕಂಪ್ನಿ ಐತಲ್ಲೇ, ಅದು ಮೇನ್ ರೋಡಿಗೆ ಬರ್ತೈತೆ. ಸೊ ಈ ಪಾಟ್ ಯಾರ್ದು ಅಂದ್ಕೊಂಡ್ರೆ ನಾನು ತಂದೇನು ರೀ ಪಾಟ್. ನಮ್ಮ ಪಿ ಜಿ ಅಂಕಲ್ ಗಿಡ ಹಚ್ಚಾರ. ಯಾಕಂದ್ರೆ ನಾ ಹಚ್ಚಿದ ಗಿಡ ಹೋಗ್ಬಿಡ್ತೀರಿ, ಅದು ಬಾಡಿ ಹೋಗ್ಬಿಟ್ಟೈತೆ ಅದಕ್ಕೆ. ಸೊ ಹಿಂಗೆ ಪಾಸ್ತಾ ಪೌಡ್ರ್ ಹಾಕ್ಬೇಕು, ನೀರು ಹಾಕಬೇಕು, ಗರ ಅಂತ ತಿರುಗಿಸಿ ಬಡ ಕೊಟ್ಟಿದ್ದು ಪಾಸ್ತಾ ಐಟಮ್ಸ್ ಎಲ್ಲ ಹಾಕಿ. ಪಾಸ್ತಾ ನಂಗಿಲ್ಲ, ಇದಕ್ಕೆ ಪೆನೆ ಅಂತಾರ. ಸೊ ಹಾಕಿ ಸನ್ಸೆಟ್ ವ್ಯೂನ್ಯಾಗ ತಿನ್ನಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ಹೇಗಿದೆ? ಅಯ್ಯೋ, ಸ್ವಲ್ಪ ಉಪ್ಪು ಜಾಸ್ತಿ ಹಾಕೋರಿ ಅವರು. ಖರೇನ ಭಾಳ ಅಂದ್ರೆ ಭಾಳ ಜಾಸ್ತಿ ಹಾಕಾರ. ಆದ್ರೆ ಏನು ಮಾಡಕ್ಕೆ ಬರಂಗಿಲ್ಲ, ಮಸ್ತಾಗೈತೆ. ಪಾಸ್ತಾ ಅಂತೂ ತಿಂದ್ವಿ. ಈವ್ನಿಂಗ್ ನೋಡ್ರಿ, ನಮ್ಮ ಕಂಪ್ನಿ ಕೊಡಾಕ ಅಬ್ಜಿತ್ ಜೆಫಿನ್ ಇದ್ದಾರ. ಚಹಾ ಕುಡಿಯೋಕೆ ಬಂದ್ವಿ. ಇಲ್ಲಿ ಆರ್ಡರ್ ಮಾಡಿದ್ದು ಚಿಕ್ಕಬಂಗ್ಳೂರು ಅಮೃತ ಚಾಯ್. ಸೊ ಚಾಯ್ ಗುಡಿ ಕಾನೂಂಗ್ ಹಿಡಿ.